ರಾಘವೇಂದ್ರ ಸ್ಟೋರ್ಸಿಗೆ ಕರ್ಕೊಂಡ್ಬಂದಿದ್ದಾರೆ. ಸೀರಿಯಸ್ಲಿ ಜಗ್ಗೇಶ್ ಸರ್ ಎಷ್ಟು ಇಷ್ಟಪಟ್ಟಿದ್ರು ಗೊತ್ತಾ ಇದನ್ನ. ಬೆಣ್ಣೆ ಥರ ಇದೆ. ಕ್ರಿಸ್ಪಿ ವಡ ವಿತ್ ಬೆಣ್ಣೆ ಅಂತ, ಮಲ್ಲಿಗೆ ಅಂತ ಇಡ್ಲಿ. ಸೊ ಇವಾಗ ಆಶಿಕಾ ಇಲ್ಲಿ ಬಂದ ತಕ್ಷಣ ನಿಮ್ಗೆ ಏನೋ ನೆನಪಾಗಿರ್ಬೇಕಲ್ಲ, ಈ ಒಂದು ಇಡ್ಲಿನ ತಟ್ಟೆ ತುಂಬ ಸಾಂಬಾರು ಹಾಕಿಸ್ಕೊಂಡು ಅವಳು ಅವ್ರ ತಂಗಿ ಇಬ್ರು ತಿಂತಾ ಇದ್ರಂತೆ. ಅವ್ರು ತುಂಬ ಕಷ್ಟಪಟ್ಟು ಈ ಕೆಲಸ ಮಾಡ್ತಾ ಇದ್ರು ಆಯ್ತಾ. ಆ ಕೆಲಸನ ಮೆಚ್ಕೊಂಡು ಓನರ್ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಬಿಲೀವ್ ಇಟ್ ಆರ್ ನಾಟ್. ಹಾಂ, ಬೆಣ್ಣೆ ಅಂತ ಮನಸ್ಸಿನ ನಾರಾಯಣ್ ಸರ್ ನೋಡಿ ಇಡ್ಲಿಗೆ ತಂದು ಬೆಣ್ಣೆ ಹಾಕಿದ್ದಾರೆ. ಸಾರಿ, ಬೆಳಗ್ಗೆಯಿಂದ ಇಡೀ ದಿನ ಕಳೆದಿದ್ದೀನಿ ಆ್ಯಂಡ್ ಇದು ದ ಬೆಸ್ಟ್ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಆಶಿಕಾ ಇಲ್ಲಿ ಬಂದ ತಕ್ಷಣ ನಿಮ್ಗೆ ಏನೋ ನೆನಪಾಗಿರ್ಬೇಕಲ್ಲ. ನನ್ನದೊಂದು ಮೆಮರಿ ಇದೆ, ಅದನ್ನ ನೀವು ರೀಕ್ರಿಯೇಟ್ ಮಾಡಿಸ್ತಿದ್ದೀರಾ, ಬಹಳ ಖುಷಿ ಆಗ್ತಿದೆ. ಐ ಡೋಂಟ್ ವಾಂಟ್ ಟು ಬಿ ಎಮೋಷ್ನಲ್, ಬಟ್ ಇದೇನೋ ಕಂಪ್ಲೀಟ್ ಅಂತ ಅನಿಸ್ತಾ ಇದೆ ನನಗೆ. ಹೌದಾ? ಖಂಡಿತ ಹೌದು. ಆ್ಯಕ್ಚುಲಿ ರಾಘವೇಂದ್ರ ಸ್ಟೋರ್ಸಿಗೆ ಯಾಕೆ ಕರ್ಕೊಂಬಂದೆ ಅಂದರೆ, ಆಶಿಕಾ ಆರಂಭದ ದಿನದಲ್ಲಿ ಈ ಒಂದು ಇಡ್ಲಿನ ತಟ್ಟೆ ತುಂಬ ಸಾಂಬಾರು ಹಾಕಿಸ್ಕೊಂಡು ಅವಳು ಅವ್ರ ತಂಗಿ ಇಬ್ರು ತಿಂತಾ ಇದ್ರಂತೆ. ಸೊ ಅದನ್ನು ಕೇಳಿ ನನಗೆ ತುಂಬ ದುಃಖನೂ ಆಗಿತ್ತು, ಅವತ್ತು ತುಂಬ ಬೇಜಾರಾಗಿತ್ತು. ಬಟ್ ಇವಾಗ ಆ ಸ್ಥಿತಿ ಇಲ್ಲ, ಬರೋದು ಬೇಡ, ಇನ್ನು ಸೂಪರ್ ಡೂಪರಾಗಿ ಆಗಲಿ ಅವ್ರದ್ದು ಲೈಫು. ಬಟ್ ಇವಾಗ ಒಂದು ಇಡ್ಲಿ ತಿನ್ನಿಸ್ಲೇಬೇಕಲ್ಲ. ಸೊ ಅದು ಆ ದಿನಗಳು ನೆನೆಸ್ಕೊಂಡು ಆಮೇಲೆ ತಿನ್ಸೋಣ. ಅದು ರಾಘವೇಂದ್ರ ಸ್ಟೋರ್ಸ್ಗಿಂತ ಥ್ಯಾಂಕ್ ಯು. ಏನು ಅನ್ನಿಸ್ತಿದೆ, ಹೆಂಗಿದೆ ಇವಾಗ ಆ ದಿನಗಳನ್ನ ಈಗ ನೆನೆಸ್ಕೊಂಡ್ರೆ? ಆ ದಿನಗಳು ಅನ್ನೋದಕ್ಕಿಂತ ಆ ಹಾದಿ ನೆನಪಾಯಿತು ಆ್ಯಂಡ್ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಆ್ಯಂಡ್ ನನಗೆ ರಾಯರು ಬಹಳ ಹತ್ತಿರ. ಸೊ ಎಂಡಿಂಗ್ ಆನ್ ಎ ಗುಡ್ ನೋಟ್ ಆ್ಯಂಡ್ ಇಟ್ ಈಸ್ ಅ ನ್ಯೂ ಬಿಗಿನಿಂಗ್ ಅಂತಾರಲ್ಲ, ಆ ರೀತಿ ಮತ್ತೊಂದು ಉತ್ಸಾಹನ ನನಗೆ ತುಂಬಿದ್ದೀರಾ. ಇನ್ನಷ್ಟು ಮತ್ತಷ್ಟು ಏನಾದರೂ ಮಾಡಬೇಕು ಅನ್ನೋ ಒಂದು ಚೈತನ್ಯ ಕೊಡುತ್ತೆ ಇದು. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್, ಗ್ರೇಟ್ಫುಲ್ ಆ್ಯಂಡ್ ಏನು ಹೇಳಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಥಿಂಗ್. ಥ್ಯಾಂಕ್ ಯು. ನಿಮ್ಮ ತಂಗಿನೂ ಕರ್ಕೊಂಬರ್ಬೇಕಿತ್ತು ಅಂತ ಅದಕ್ಕೆ ಹೇಳಿದ್ದೆ. ದಿಸ್ ಇಸ್ ದಿ ಹೈಲೈಟ್ ಆಫ್ ದಿ ಡೇ ಆ್ಯಕ್ಚುಲಿ. ಸಾರಿ, ಬೆಳಗ್ಗೆಯಿಂದ ಇಡೀ ದಿನ ಕಳೆದಿದ್ದೀನಿ ಆ್ಯಂಡ್ ಇದು ದ ಬೆಸ್ಟ್ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಏನಾಗಿತ್ತು ಆಶಿಕಾ ಅವಾಗ, ಯಾಕೆ ಹಂಗಂತದ್ದೊಂದು ಇದಾಗಿತ್ತು ಆ ದಿನ? ನನಗೆ ಎಕ್ಸ್ಪ್ಲೈನ್ ಮಾಡಿದ್ರಿ ನೀವು, ಬಟ್ ಈಗ ನಾನು ಇನ್ನೊಂದ್ಸತಿ ರೀಕಾಲ್ ಮಾಡಬೇಕು ಅದನ್ನು ನಮ್ಮ ಚಾನಲ್ ಮುಖಾಂತರ. ಆ್ಯಕ್ಚುಲಿ ಆ ಟೈಮಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ವಿ. ಅಂದರೆ ಬೆಂಗಳೂರಲ್ಲಿ ಅವಾಗಿನ್ನು ಕಾಲೇಜಿಂದ ಹೊರಗೆ ಬಂದಿದ್ವಿ. ಹೊರಗೆ ಬಂದು ಏನಾದರೂ ಕೆಲಸ ಮಾಡಬೇಕು ಅಂತ ಕೆಲಸ ಹುಡುಕ್ತಾ ಇದ್ದಂಥ ದಿನಗಳವಾಗ. ಸೊ ಇನಿಷಿಯಲ್ ಡೇಸ್ ಅಂತ ಹೇಳ್ತಾರಲ್ಲ, ಭಾಳ ಕಷ್ಟ ಇತ್ತು. ಸೊ ಅವಾಗ ತಿನ್ನೋಕ್ಕೆ ಸ್ವಲ್ಪ ಊಟ ತಿಂಡಿ ಅನ್ನೋದು ಆಬ್ವಿಯಸ್ಲಿ ಇನಿಷಿಯಲ್ ಡೇಸ್ ಅಂದರೆ ಸಂಪಾದನೆಯ ಶುರುವಾಗೋಕ್ಕೂ ಮುಂಚಿನ ದಿನಗಳವು. ಸೊ ಆ ದಿನಗಳಲ್ಲಿ ಸ್ವಲ್ಪ ಏನೋ ಈ ರೀತಿಯಾದಂಥ ತಿರುವುಗಳಿತ್ತು, ಚಾಲೆಂಜಸ್ ಇತ್ತು, ಸವಾಲುಗಳಿತ್ತು ಅಷ್ಟೇ. ಸೊ ದಟ್ ಈಸ್ ವಾಟ್ ಈಸ್ ಮೇಡ್ ಅಸ್ ಟುಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನಾವಿಲ್ಲಿ ನಿಂತಿದ್ದೀವಿ, ಆ ಒಂದು ದಿನಗಳು ಕಾರಣ, ಆ ಒಂದು ದಿನಗಳು ಕೊಟ್ಟಂತಹ ಒಂದು ಇಲ್ಲ ಗುರು ಏನಾದರೂ ಮಾಡಬೇಕು ಅನ್ನೋ ಒಂದು ಎನರ್ಜಿ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ನೆವರ್ ಕಷ್ಟದ ಮೂಮೆಂಟ್ ನನಗೆ. ಇವತ್ತು ನಾನೇನಿದ್ದೀನಿ ಅದಕ್ಕೆ ಬಹಳ ಸ್ಫೂರ್ತಿ ಕೊಟ್ಟಂಥ ದಿನ ಅದು. ಸೊ ಐ ಆಮ್ ಥ್ಯಾಂಕ್ಫುಲ್. ಆ ದಿನಗಳು ಬಂದಿದ್ದಕ್ಕೂ ಇವತ್ತು ಈ ದಿನಗಳನ್ನ ಸವಿಯೋಕ್ಕಾಗ್ತಾ ಇದೆ, ಖುಷಿ ಆಗುತ್ತೆ. ಯಾವಾಗಲೂ ಕತ್ಲಾದ್ಮೇಲೆ ಬೆಳಕು ಬರ್ಬೇಕು, ಅವಾಗಲೇ ನಮಗೆ ಅದ್ರ ಬೆಲೆ ಗೊತ್ತಾಗೋದು. ಬಟ್ ಕತ್ಲು ಬೇಕು, ಖಂಡಿತ. ಆ ಕತ್ಲಿದ್ರೇ ನಾವು ನಕ್ಷತ್ರಗಳನ್ನ ನೋಡೋಕ್ಕಾಗೋದು. ಇದು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿರೋದು. ಯಾವಾಗ ಡಾರ್ಕ್ ಆಗಿರೋದು ಅವಾಗೆ ಜಾಸ್ತಿ ನಕ್ಷತ್ರಗಳನ್ನ ನೋಡೋದು. ಸೊ ಇದೆಲ್ಲ ಒಂಥರ ಇನ್ಸ್ಪೈರಿಂಗ್ ಎಪಿಸೋಡ್ ಅಷ್ಟೇ. ಇದರಲ್ಲಿ ಏನೂ ಹೆಚ್ಚು ಕಡಿಮೆ ಆ ಥರ ಇಲ್ಲ. ಬಟ್ ನೀವು ಯಾರೋ ಒಂದು ಈ ಥರದ್ದೊಂದು ಕ್ಷಣದಲ್ಲಿದ್ದರೆ ನೀವು ಅಂದ್ಕೊಬೇಕು, ಆಶಿಕಾ ಥರ ನೆಕ್ಸ್ಟ್ ನಾನು ಆಗಬೇಕು ಅಂತ. ಆ ಥರದ್ದು ಒಂದು ಇನ್ಸ್ಪೈರಿಂಗ್ ಮೂಮೆಂಟ್ ನಿಮಗೆ ಸಿಗಲಿ ಅನ್ನೋ ಕಾರಣಕ್ಕೇ ನಾನು ಈ ಎಪಿಸೋಡ್ ಮಾಡ್ತಾ ಇರೋದು, ಅಥವಾ ನಾನು ಇವ್ರನ್ನ ಇಲ್ಲಿ ಕರ್ಕೊಂಬಂದು ಇದನ್ನೆಲ್ಲ ರೀಕಾಲ್ ಮಾಡ್ತಾ ಇರೋದು. ಸೊ ನಾವು ಇವಾಗ ಹೋಗಿ ಇಡ್ಲಿ ತೊಗೊಂಬರೋಣ. ಖಂಡಿತ ಖಂಡಿತ ಬನ್ನಿ.
ರಾಘವೇಂದ್ರ ಸ್ಟೋರ್ಸ್ ಅಂದರೆ ನಮಗೆ ಜಗ್ಗೇಶ್ ಸರ್ ಕೂಡ ನೆನಪಾಗ್ತಾರೆ ಸರ್. ನಮ್ಗೆ ಅವರೇ ಫಸ್ಟು ಹೇಳಿದ್ದು ಈ ರಾಘವೇಂದ್ರ ಸ್ಟೋರ್ಸಲ್ಲಿ ಇಡ್ಲಿ ತಿಂದರೆ ನೀವೆಲ್ಲೂ ಬೇರೆ ಕಡೆ ಹೋಗಲ್ಲ ಅನ್ನೋಷ್ಟು ಅವ್ರು ಖುಷಿಯಿಂದ ಹೇಳ್ತಿದ್ರು ಯಾವಾಗಲೂ. ಆ ಸಿನಿಮಾ ಟೈಮಲ್ಲಂತೂ ಫುಲ್ ಪ್ರಮೋಟ್ ಮಾಡಿಬಿಟ್ಟಿದ್ರು. ಬಟ್ ಇವತ್ತು ನಾವು ನಾರಾಯಣ್ ಸರ್ ಕೈಯಿಂದ ಇಡ್ಲಿ ತಿಂದೇ ಇದ್ರೆ ಹೆಂಗೆ ಅಲ್ವಾ? ಸೊ ಅವ್ರ ಕೈಯಾರ ನಮಗೆ ಇಡ್ಲಿ ಕೊಡ್ತಾ ಇದ್ದಾರೆ. ಸೊ ನಾವಿವಾಗ ಇಡ್ಲಿ ವಡ ತಿಂತೀವಿ. ಓಕೆನಾ? ನಾರಾಯಣ್ ಸರ್ ನೀವು ಯಾವಾಗ ಸಿಗ್ತೀರಾ ಹೇಳಿ ನಮಗೆ? ಅತಿ ಶೀಘ್ರ. ಈಗ 3 ತಿಂಗಳಿಂದ ಅವ್ರ ಡೇಟ್ ಕೇಳ್ತಿದ್ದೀವಿ, ಅವ್ರು ಸಿಗ್ತಾನೆ ಇಲ್ಲ ನಮಗೆ. ನೆಕ್ಸ್ಟ್ ವೀಕ್ ಸಿಗ್ಬೇಕು ನೀವು. ಡನ್. ಥ್ಯಾಂಕ್ ಯು ಸೋ ಮಚ್. ಹೌ ಸ್ವೀಟ್. ಸೂಪರ್ ಇಡ್ಲಿ. ಈ ಥರ ಇಡ್ಲಿ ನಾನಂತೂ ಎಲ್ಲೂ ತಿಂದಿಲ್ಲ. ಸೀರಿಯಸ್ಲಿ ಜಗ್ಗೇಶ್ ಸರ್ ಎಷ್ಟು ಇಷ್ಟಪಟ್ಟಿದ್ರು ಗೊತ್ತಾ ಇದನ್ನ? ಬೆಣ್ಣೆ ಥರ ಇದೆ. ಅದ್ಭುತ. ನಮ್ಮ ಇವತ್ತಿಂದ ಇಡೀ ದಿನ ಅದ್ಭುತ. ಕ್ರಿಸ್ಪಿ ವಡ ವಿತ್ ಬೆಣ್ಣೆ ಅಂತ, ಮಲ್ಲಿಗೆ ಅಂತ ಇಡ್ಲಿ ಸಕ್ಕತ್ತಾಗಿದೆ. ಚಟ್ನಿನೂ ಅಷ್ಟೇ ಸಖತ್ ಕಾಂಬಿನೇಷನ್. ಖಾರ ಖಾರ. ಹಾಂ, ಬೆಣ್ಣೆ ಅಂತ ಮನಸ್ಸಿನ ನಾರಾಯಣ್ ಸರ್ ನೋಡಿ ಇಡ್ಲಿಗೆ ತಂದು ಬೆಣ್ಣೆ ಹಾಕಿದ್ದಾರೆ. ಸೊ ಇವಾಗ ಇಡ್ಲಿ ವಡೆ ಆಯಿತು. ಇವಾಗ ಒಂದು ಕೋಳಿ ಬಜೆ ಮತ್ತು ಸ್ವಲ್ಪ ಶಾವಿಗೆ ಬಾತ್. ಇಲ್ಲಿ ಬಂದು ತಿಂದರೆ ಪರಮಾನ್ನ ತಿಂದಷ್ಟು ಖುಷಿ ಆಗುತ್ತೆ ನನಗೆ. ಖಂಡಿತ ಅಲ್ವಾ? ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಸಖತ್ ಟೇಸ್ಟಿ ಆಗಿದೆ ಮಾತ್ರ. ಸೊ ಮುಂದುವರಿಸ್ತೀವಿ, ಇದು ಮುಗಿಸಿ ಸಿಗ್ತೀವಿ. ರಾಘವೇಂದ್ರ ಸ್ಟೋರ್ಸಲ್ಲಿ ಭರ್ಜರಿಯಾಗಿ ಇಡ್ಲಿ ವಡ, ಶಾವಿಗೆ ಬೆಣ್ಣೆ ಇಡ್ಲಿ ವಡ ಆ್ಯಂಡ್ ಗೋಳಿ ಬಜೆ, ಶಾವಿಗೆ ಬಾತು, ಖಾರ ಬಾತು ಎಲ್ಲ ತಿಂದ್ಬಿಟ್ಟಿದ್ದೀವಿ. ನಾರಾಯಣ್ ಸರ್, ಇವಾಗ ನಿಮ್ದೊಂದು ಸಣ್ಣ ಸ್ಟೋರಿನ ಇವ್ರಿಗೆ ಹೇಳಬೇಕಲ್ಲ ನಾನು. ಹೇಳಲಾ? ಬೇಡವಾ ಇವತ್ತು? ಅವತ್ತೇನು ಗೊತ್ತಾ, ಹಿಟ್ಟೆಲ್ಲ ಮಾಡ್ಕೊಂಡಿದ್ರು ಕೈಲಿ. ನಾನು ಅದೊಂದು ವಿಷಯ ಹೇಳಬೇಕು. ಅವ್ರು ಏನಂದರೆ ಕೈ ಮುಟ್ಟಿ ಅವರೇ ಕೆಲಸ ಮಾಡ್ತಾರೆ. ಎಷ್ಟೇ ಜನ ಕೆಲಸಗಾರರು ಇರಲಿ ಅವರು ಕೈ ಜೋಡಿಸ್ತಾರೆ. ಅವ್ರು ಯಾವತ್ತೂ ಕುತ್ಕೊಂಡು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಲ್ಲ. ಅವತ್ತು ನಮ್ಮ ಬಂದಾಗ ಇಲ್ಲಿ ನೋಡಿ, ಇಲ್ಲೆಲ್ಲ ಹಿಟ್ಟಾಗ್ಬಿಟ್ಟಿದೆ, ನೆಕ್ಸ್ಟ್ ವೀಕ್ ಮಾಡೋಣ. ಈಗ ಬೇಡ, ನೆಕ್ಸ್ಟ್ ಹೇಳೋಣ. ಅವ್ರ ಸ್ಟೋರಿ ಯಾವತ್ತೂ ಅವ್ರು ಹೇಳೋಕ್ಕೆ ಬಿಡಲ್ಲ. ಬಟ್ ಅವ್ರದ್ದು ಇನ್ಸ್ಪೈರಿಂಗ್ ಸ್ಟೋರಿ ಇದೆ, ಅದು ನೀವು ಕೇಳ್ಕೊಬೇಕು. ಆದರೆ ಸರ್ ವಿತ್ ಯುವರ್ ಪರ್ಮಿಷನ್ ಹೇಳ್ತೀನಿ ಸರ್. ಅವ್ರು ತುಂಬ ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡ್ತಾಯಿದ್ರು, ಆಯಿತಾ? ಆ ಕೆಲಸನ ಮೆಚ್ಕೊಂಡು ಓನರ್ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಬಿಲೀವ್ ಇಟ್ ಆರ್ ನಾಟ್, ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಹಿಂಗೂ ನಡೆಯುತ್ತೆ ಅನ್ನೋದು ಕೇಳಿ ನನಗೆ ಶಾಕು. ಈ ಹೋಟ್ಲಿಗೆ 48 ವರ್ಷ ಆಗಿದೆ. ಹತ್ರ 25 ವರ್ಷ ನಮ್ಮ ಓನರೇ ಮಾಡಿದ್ದು. ಈಗ 24 ವರ್ಷ ನಾನು ಮಾಡ್ತಾಯಿದ್ದೆ. ಕಂಪ್ಲೀಟ್ ನಮಗೆ ಬಿಟ್ಕೊಟ್ಟಿದ್ದಾರೆ. ನಿಮ್ಮಂಥವ್ರು ಈಗಿರೋದಕ್ಕೂ ಮಳೆ ಬೆಳೆ ಆಗ್ತಾ ಇರೋದು ಗೊತ್ತಾ? ಅದ್ಭುತವಾದ ಕಾಫಿ ಇದೆ. ನಾನಂತೂ ಕಾಫಿ ಪ್ರಿಯಳು, ಮಿಸ್ ಮಾಡಲ್ಲ. ಇವನಿದೆಲ್ಲ ಒಂದು ವೇಸ್ಟ್ ಇವನು. ಆ್ಯಂಡ್ ಇವರು ಪರವಾಗಿಲ್ಲ. ನಾನು ಕಾಫಿ ಕುಡಿಯಲ್ಲ, ಬಟ್ ಅವ್ರಿಗೆ ಕಂಪನಿ ಕೊಡೋದಕ್ಕೋಸ್ಕರ ಕುಡಿತಾ ಇದ್ದೀನಿ. ಸೂಪರ್ ಆಗಿರೋ ಕಾಫಿ ಕುಡಿಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ಹೋಟೆಲಲ್ಲಿ ನನ್ನ ಈ ಶೋನ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ. ಥ್ಯಾಂಕ್ ಯು. ನನಗೆ ಸಂತೃಪ್ತಿ ಅಲ್ಲ, ಸಾರ್ಥಕತೆ ಇದು. ಅದು ಸರ್ನ ನೋಡಿ ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕು, ಕರ್ಮ ಮಾಡು, ಫಲ ನನಗೆ ಬಿಟ್ಬಿಡು ಅಂತ ದೇವ್ರು ಹೇಳಿದಾನಲ್ಲ, ಅದಕ್ಕೆ ನಿದರ್ಶನ ಇವರೇ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಜಗತ್ತಲ್ಲಿ ಕಾಫಿನ ಚಿಯರ್ಸ್ ಮಾಡೋದು ನಾವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವೆಲ್ಲರೂ ಈ ಎಪಿಸೋಡ್ ನೋಡಿ ಸಖತ್ ಖುಷಿ ಪಟ್ಟಿರ್ತೀರ. ಆ್ಯಂಡ್ ನಿಮಗೂ ಒಂದು ಇನ್ಸ್ಪಿರೇಷನ್ ಖಂಡಿತ ಈ ಎಪಿಸೋಡಲ್ಲಿ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ನಾವಿನ್ನ ಬರೋದಾ? ರಾತ್ರಿ 8 ಗಂಟೆ ಕಾಫಿ ಕುಡಿತಾ ಇರೋ ಏಕೈಕ ಪೇರ್ ನಾವು. 12 ಗಂಟೆ ಆದರೂ ನಾನು ಕುಡಿತೀನಿ. ಪಾಪ ಇವರಿಗಿದು ಹೊಸ್ತು. ಎಸ್, ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಎಪಿಸೋಡ್ನ ನೋಡಿದ್ದಕ್ಕೆ. ಆ್ಯಂಡ್ ನಮ್ಮ ಚಾನಲ್ನ ಫಾಲೋ ಮಾಡಿ. ಮತ್ತಷ್ಟು ಇಂಥ ಇನ್ಸ್ಪೈರಿಂಗ್ ಸ್ಟೋರಿಗಳ ಜೊತೆ ನಾನು ನಿಮ್ಗೆ ಸಿಗ್ತಾನೆ ಇರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟು ಇಂಥ ಒಂದು ಮೆಮೊರಬಲ್ ಡೇನ ನನಗೆ ಕೊಟ್ಟಿದ್ದಕ್ಕೆ, ಅದರಲ್ಲೂ ಕೊನೆಗೆ ರಾಘವೇಂದ್ರ ಸ್ಟೋರ್ಸಲ್ಲಿ ಎಂಡ್ ಮಾಡ್ತಾ ಸರ್ ಅವರ ಕಥೆಯನ್ನು ಕೇಳಿ ನನಗೆ ಬ್ಯೂಟಿಫುಲ್ ಏನು ಹೇಳ್ತೀರಾ, ಒಂದು ಭಾವನೆಗೆ ಹೇಳೋದಕ್ಕೆ ಪದ ಇಲ್ಲ. ಸೊ ಒಂದು ಒಳ್ಳೆ ಇನ್ಸ್ಪಿರೇಷನ್ ಸರ್ ಕೂಡ. ಸೊ ಹಾಗಾಗಿ ಆ ಒಂದು ಇನ್ಸ್ಪಿರೇಷನಿಂದ, ಆ ಒಂದು ಟೇಕ್ ಅವೇಯಿಂದ ಇವತ್ತಿನ ದಿನಾನ ಎಂಡ್ ಮಾಡ್ತಾ ಇದ್ದೀನಿ.
ಆ್ಯಂಡ್ ಪಾಂಚಾಲಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆದರೆ ಅದಕ್ಕೂ ಮುಂಚೆ ಎಲ್ಲರೂ ಪ್ರೀತಿಯಿಂದ ಮನಸಾರೆ ಹೇಳಿ ರಾಧೆ ರಾಧೆ. ರಾಧೆ ರಾಧೆ. ನನಗೊಂದು ಇಷ್ಟ ಏನು ಗೊತ್ತಾ, ನೋಡಿ ಯಾವಾಗ್ಲೂ ರಾಧಾ ಕೃಷ್ಣ ಅಂತಾರೆ, ಆದ್ರೆ ರುಕ್ಮಿಣಿ ಹೆಸರು ಹೇಳ್ಬೇಕಂದ್ರೆ ಕೃಷ್ಣ ರುಕ್ಮಿಣಿ ಅಂತ ಹೇಳ್ತಾರೆ, ಅಲ್ವಾ? ಹಂಗೆ ಇವತ್ತು ರಾಧೆ ರಾಧೆ ಅಂದ್ಬಿಟ್ಟು ನಾವು ಈ ಎಪಿಸೋಡ್ನ ಮುಗಿಸ್ತೀವಿ. ರಾಧೆ ರಾಧೆ. ರಾಧೆ ರಾಧೆ.